ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಶೋ 5ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಫ್ಯೂಚರ್ ಟೆಕ್ನಾಲಜಿಗಳ ಬಗ್ಗೆ ನೋಡಬೇಕು ಅಂದರೆ ಅದು ಮೂವೀಸ್ಗಳಲ್ಲಿ ಮಾತ್ರ. ಇನ್ಫ್ಯಾಕ್ಟ್ ಆ ಮೂವಿನಲ್ಲಿ ನೋಡಿನೇ ಎಷ್ಟೋ ಟೆಕ್ನಾಲಜಿಗಳು ರಿಯಲ್ ಆಗಿ ಬಂದಿದ್ದಾವೆ, ಬರ್ತಾ ಇದ್ದಾವೆ ಕೂಡ. ಅದಕ್ಕೆ ಉದಾಹರಣೆ ಅಂದರೆ ರೋಬೋಟ್ಸ್ಗಳಾಗಿರ್ಬೋದು, ಡ್ರೋನ್ಗಳಾಗಿರ್ಬೋದು, ಅದನ್ನೇ ನಾವು ಹಳೆ ಮೂವಿಗಳಲ್ಲಿ ನೋಡ್ತಾ ಇದ್ವಿ. ಆದರೆ ಈಗ ರಿಯಲ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಇವತ್ತು ನಾವು ಇದೇ ರೀತಿ ಕೆಲವು ತಲೆ ತಿರುಗುವಂಥ ಟೆಕ್ನಾಲಜಿಗಳು ಬರೋದ್ರಲ್ಲಿದ್ದಾವೆ, ಅದನ್ನು ನೋಡೋಣ. ಆದ್ದರಿಂದ ಇದು ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ನೀವೇನಾದರೂ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಲಾಸು. ಇನ್ನು ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ, ನಾನು ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ಗಳು, ಪ್ರಾಡಕ್ಟ್ ಅನ್ಬಾಕ್ಸಿಂಗ್, ರಿವ್ಯೂಸ್, ಹೀಗೆ ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಒತ್ತಿ. ಅದರಿಂದ ನಾನು ಮುಂದೆ ಮಾಡೋ ಯಾವುದೇ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಗಾದ್ರೆ ತಡ ಮಾಡೋದು ಬೇಡ. ನಾನು ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ದೀರಾ ಶೋ 5. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಇನ್ನು ಮೊದಲನೇ ಫ್ಯೂಚರ್ ಟೆಕ್ನಾಲಜಿ ಬಗ್ಗೆ ನೋಡೋದಾದರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸ್ನೇಹಿತರೆ, ಈಗಾಗಲೇ ಇದ್ರ ಬಗ್ಗೆ ಕೆಲವು ಸಣ್ಣ ಸಣ್ಣ ಇನ್ವೆನ್ಷನ್ಸ್ಗಳು ಆಗಿದ್ದಾವೆ. ಅದಕ್ಕೆ ಉದಾಹರಣೆ ಅಂದರೆ ಅಮೆಝಾನ್ನವರ ಅಲೆಕ್ಸಾ ಆಗಿರ್ಬೋದು, ಐಫೋನ್ನವರ ಸಿರಿ ಆಗಿರ್ಬೋದು. ಇದರಲ್ಲಿ ಮಾತಾಡೋರು ಯಾರೂ ಮನುಷ್ಯರಲ್ಲ, ಬದಲಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯದಿಂದ ಮಾಡಿರುವಂಥ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಅಷ್ಟೇ. ನಾವೇನು ಮಾತಾಡ್ತೀವೋ ಅದನ್ನು ರಿಸೀವ್ ಮಾಡಿಕೊಂಡು ಅದನ್ನು ಅನಲೈಸ್ ಮಾಡಿ ಅದಕ್ಕೆ ತಕ್ಕಂತೆ ರೆಸ್ಪಾನ್ಸ್ ಮಾಡುತ್ತೆ. ಸೊ ಇದಕ್ಕೆ ಲಿಮಿಟ್ ಇಲ್ಲ. ಪ್ರತಿದಿನ ಹೊಸ ಹೊಸ ಮಾತುಗಳನ್ನ ಕೇಳ್ತಾ ಇರುತ್ತೆ, ಹಾಗೆ ಕಲಿತಾ ಕಲಿತಾ ಇಂಟೆಲಿಜೆಂಟ್ ಕೂಡ ಆಗ್ತಾ ಇರುತ್ತೆ. ಸೊ ಇದೇ ರೀತಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳನ್ನ ಎಲ್ಲ ಕಡೆ ಬಳಸ್ತಾ ಇದ್ದಾರೆ. ಇದನ್ನು ಕೂಡ ನೀವು ಗಮನಿಸಿರ್ಬೋದು. ನೀವು ಗೂಗಲ್ ಸರ್ಚ್ನಲ್ಲಿ ಯಾವುದ್ರ ಬಗ್ಗೆ ಏನಾದರೂ ಸರ್ಚ್ ಮಾಡಿದರೆ, ಅದಾದಮೇಲೆ ಬೇರೆ ನೀವು ಯಾವುದೇ ವೆಬ್ಸೈಟ್ ಓಪನ್ ಮಾಡಿದ್ರೂ ನೀವು ಯಾವುದ್ರ ಬಗ್ಗೆ ಸರ್ಚ್ ಮಾಡಿರ್ತೀರೋ ಅದರ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ ರೂಪದಲ್ಲಿ ನಿಮಗೆ ಕಾಣಿಸಿಕ್ತಾ ಇರುತ್ತೆ. ಸೊ ಅದಕ್ಕೇನು ಗೊತ್ತಿರುತ್ತೆ ನೀವು ಯಾವಾಗ ಏನು ಹುಡುಕಿರ್ತೀರಾ ಅಂತ. ಸೊ ಅದನ್ನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು. ಸೊ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲೂ ಕೂಡ ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ರೋಬೋಟ್ಗಳ ಸಹಾಯದಿಂದ ಕೆಲವು ಪ್ರಾಡಕ್ಟ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದು ತುಂಬ ಫಾಸ್ಟ್ ಆಗಿರುತ್ತೆ, ಹಾಗೆ ಆಕ್ಯುರೇಟ್ ಕೂಡ ಇರುತ್ತೆ. ಒಂದು ಪಿನ್ ಪಾಯಿಂಟ್ ಕೂಡ ಆ ಕಡೆ ಈ ಕಡೆ ಹೋಗಲ್ಲ. ಇನ್ನು ಹಾಸ್ಪಿಟಲ್ಗಳಲ್ಲಿ ಕೂಡ ನರ್ಸ್ಗಳು ಇಲ್ಲದೇ ಇದ್ರೂ ಕೂಡ ಹಾರ್ಟ್ ರೇಟ್ಗಳನ್ನು ಮಾನಿಟರ್ ಮಾಡಲು ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯ ಮಾಡುತ್ತೆ. ಮನೆಯಲ್ಲಿ ಕಸ ಗುಡಿಸೋದಕ್ಕೆ ಸೋಂಬೇರಿತನ ಇದ್ರೂ ಕೂಡ ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ಗಳ ಸಹಾಯದಿಂದ ಮನೇನ ಕೂಡ ಕ್ಲೀನ್ ಮಾಡ್ಬೋದು. ಸೊ ಇನ್ನು ಮುಂದೆ ಅದೇ ಅಡುಗೆ ಮಾಡುತ್ತೆ, ಅದೇ ತಿನ್ನಿಸುತ್ತೆ, ಎಲ್ಲ ಕೆಲಸನೂ ಅದೇ ಮಾಡುತ್ತೆ. ನಮ್ಮ ಕೆಲಸ ಏನು, ಸುಮ್ಮನೆ ಕೂತ್ಕೊಳ್ಳೋದು ಅಷ್ಟೇ. ಇಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೂ ಕೆಲವು ಮುಖ್ಯವಾದ ಕೆಲಸಗಳಿಗೂ ಇದು ಉಪಯೋಗ ಆಗುತ್ತೆ. ಯಾವುದಾದ್ರೂ ಬಿಲ್ಡಿಂಗ್ಗೆ ಬೆಂಕಿ ಹತ್ಕೊಂಡ್ರೆ ಅಲ್ಲಿ ಮನುಷ್ಯರು ಹೋಗೋಕ್ಕಾಗೋದಿಲ್ಲ ಅಂತ ಸಂದರ್ಭ ಇದ್ದರೆ ಈ ರೋಬೋಟ್ಗಳ ಸಹಾಯದಿಂದ ಆ ಬೆಂಕಿನ ಆರಿಸ್ಬೋದು. ಸೊ ಇದೇ ರೀತಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳ ಸಹಾಯದಿಂದ ಇನ್ನೂ ಹಲವಾರು ಇನ್ವೆನ್ಷನ್ಸ್ಗಳು ಬರ್ತಾ ಇದ್ದಾವೆ. ಇನ್ನು ಎರಡನೇ ಟೆಕ್ನಾಲಜಿ ಬಗ್ಗೆ ನೋಡೋದಾದ್ರೆ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸಸ್ ಅಂತ. ಸ್ನೇಹಿತರೆ, ನಾವು ಯಾವುದೇ ಮೆಷಿನ್ಸ್ ಆಗಲಿ ಅಥವಾ ಇನ್ಯಾವುದೇ ಗ್ಯಾಜೆಟ್ಸ್ ಆಗಲಿ ಅದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಒಂದು ರಿಮೋಟ್ ಕಂಟ್ರೋಲ್ ಬೇಕು ಅಲ್ವಾ? ಸುಮ್ಮನೆ ಹಾಗೆ ಅಂದ್ಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಕೋತಿರೋ, ಅಂದರೆ ಟೆಕ್ನಿಕಲಿ ನಿಮ್ಮ ಬ್ರೈನಲ್ಲಿ ಏನು ಯೋಚನೆ ಮಾಡ್ತಿರೋ ಅದ್ರ ಪ್ರಕಾರನೇ ಕಂಟ್ರೋಲ್ ಮಾಡೋದಾದರೆ ಹೇಗಿರುತ್ತೆ? ಅಥವಾ ಇನ್ನೊಂದು ಆಶ್ಚರ್ಯ ವಿಷಯ ಅಂದರೆ, ನೀವು ಸಾಂಗ್ ಕೇಳಬೇಕು ಅಂದರೆ ಯಾವುದೇ ಹೆಡ್ಫೋನ್ ಬಳಸೋದು ಅವಶ್ಯಕತೆ ಇರೋದಿಲ್ಲ. ಹಾಗೆ ನಿಮ್ಮ ಬ್ರೈನ್ನಿಂದನೇ ಅದು ಕೇಳಿಸೋದಾದರೆ ಹೇಗಿರುತ್ತೆ ಹೇಳಿ? ಕೇಳೋಕ್ಕೆ ಸ್ವಲ್ಪ ವಿಚಿತ್ರವಾಗಿದೆ, ಆದರೆ ಇದು ಆಲ್ರೆಡಿ ಡೆವಲಪ್ಮೆಂಟ್ ಸ್ಟೇಜ್ನಲ್ಲಿದೆ. ಇನ್ನು ಇದಕ್ಕೆ ಸಾಕ್ಷಿ ಅಂದರೆ ಎಲಾನ್ ಮಸ್ಕ್ ಅವರ ಕಂಪನಿ ನ್ಯೂರಾ ಲಿಂಕಿಂದ ಒಂದು ಚಿಪ್ ತಯಾರಿಸಿ ನಮ್ಮ ಬ್ರೈನ್ಗೆ ಹಾಕಿದರೆ ಸಾಕು, ಅದರಿಂದನೇ ಎಲ್ಲ ಕಂಪ್ಯೂಟರ್ಗಳನ್ನೂ ಕಂಟ್ರೋಲ್ ಮಾಡ್ಬೋದು. ಇನ್ನು ರೋಬೋಟ್ಗಳೇ ಇಷ್ಟೊಂದು ಇಂಟೆಲಿಜೆಂಟ್ ಆಗ್ತಾ ಇದ್ದಾವೆ, ಇನ್ನು ಇದನ್ನು ಕಂಡುಹಿಡಿದಿರೋ ನಾವು ಸ್ಲೋ ಇದ್ದರೆ ಹೇಗೆ? ಸೊ ಅದಕ್ಕೆ ರೋಬೋಟ್ಗಳಿಗೆ ಕಾಂಪೀಟ್ ಮಾಡೋಕ್ಕೆ ನಾವು ಕೂಡ ಇಂಟೆಲಿಜೆಂಟ್ ಆಗಬೇಕು. ಸೊ ಈ ಚಿಪ್ ಮೂಲಕ ನಾವು ಅದನ್ನು ಕಾಂಪೀಟ್ ಮಾಡ್ಬೋದು. ಆದರೆ ಸೀರಿಯಸ್ ಆಗಿ ನೋಡೋದಾದರೆ ಇದರಿಂದ ನಮ್ಮ ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಥವಾ ನಮ್ಮ ಎಮೋಷನ್ಸ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೂ ಉಪಯೋಗಿಸ್ಬೋದು. ಸೊ ನಮ್ಮ ದೇಹದಲ್ಲಿ ಏನೇ ಆದರೂ ಅದು ಮೊದಲು ನಮ್ಮ ಬ್ರೈನ್ಗೆ ಗೊತ್ತಾಗುತ್ತೆ. ಒಂದು ವೇಳೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಇನ್ಯಾವುದಾದ್ರೂ ಸೀರಿಯಸ್ ಇಶ್ಯೂ ಇದ್ದರೆ ಅದು ಮೊದಲು ನಮ್ಮ ಬ್ರೈನ್ಗೆ ತಿಳಿಸಿರುತ್ತೆ. ಸೊ ಇನ್ನು ಈ ಚಿಪ್ ಸಹಾಯದಿಂದ ಈ ರೀತಿ ಅವಘಡಗಳನ್ನು ತಪ್ಪಿಸ್ಬೋದು. ಇದರಿಂದ ಎಷ್ಟೋ ಜೀವಗಳು ಕೂಡ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಖಂಡಿತ ಇದರಿಂದ ಇನ್ನು ಎಷ್ಟೋ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಬೋದು. ಆದರೆ ಇದನ್ನು ನಾವು ಹೇಗೆ ಉಪಯೋಗಿಸ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ನಂತರದನ್ನು ನೋಡೋದಾದರೆ 3D ಪ್ರಿಂಟಿಂಗ್.
ಇದು ಕೂಡ ಈಗಾಗಲೇ ಚಾಲ್ತಿಯಲ್ಲಿದೆ. ನೀವು ಕೂಡ ಯೂಟ್ಯೂಬ್ ವಿಡಿಯೋಗಳಲ್ಲಿ ಬೇಕಾದಷ್ಟು ವೀಡಿಯೋಸ್ಗಳನ್ನ ನೋಡಿರ್ಬೋದು. ಒಂದು ಟಾಯ್ ಮಾಡೋದಕ್ಕಾಗಲಿ ಅಥವಾ ಇನ್ಯಾವುದಾದ್ರೂ ಡಿಸೈನ್ ಮಾಡೋದಕ್ಕೆ ಈ 3D ಪ್ರಿಂಟರ್ನ ಬಳಸಿರ್ತಾರೆ. ಈವನ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲೂ ಕೂಡ ಈಗಾಗಲೇ ಇದನ್ನು ಬಳಸ್ತಾ ಇದ್ದಾರೆ. ಇನ್ನು ಇದರಲ್ಲಿ ನಮ್ಮ ಬಾಡಿ ಆರ್ಗನ್ಸ್ಗಳು ಕೂಡ ಇದೇ 3D ಪ್ರಿಂಟರ್ನ ಸಹಾಯದಿಂದ ಮಾಡ್ಬೋದು. ಅದರಿಂದ ಯಾವ ಡೋನರ್ಗಳಿಗೂ ಕಾಯುವಂಥ ಪರಿಸ್ಥಿತಿ ಇರಲ್ಲ. ಇನ್ನು ಚೈನಾದಲ್ಲಿ ಇದೇ 3D ಪ್ರಿಂಟ್ನ ಬಳಸ್ಕೊಂಡು ಒಂದು ಅಪಾರ್ಟ್ಮೆಂಟ್ ಕೂಡ ಕಟ್ಟಿದಾರಂತೆ. ಇನ್ನು ಖಂಡಿತ ಫ್ಯೂಚರ್ಗಳಲ್ಲಿ ಇದರಿಂದ ಬಿಲ್ಡಿಂಗ್ಸ್ನ ಕಟ್ಟಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಕೂಡ ಕಡಿಮೆ ಮಾಡ್ಬೋದು. ಎಷ್ಟೋ ಜನ ನಿರಾಶ್ರಿತರಿಗೆ ಇದರಿಂದ ಸಹಾಯ ಆಗ್ಬೋದು. ಹಾಗೆ ಸಾವಿರಾರು ಕೋಟಿ ಖರ್ಚು ಮಾಡಿ ಮಾಡೋ ರಾಕೆಟ್ಗಳನ್ನು ಕೂಡ ಇದೇ 3D ಪ್ರಿಂಟಿಂಗ್ ಟೆಕ್ನಾಲಜಿಗಳನ್ನ ಬಳಸಿ ಮಾಡೋದ್ರಿಂದ ಅದರ ಖರ್ಚು ಕೂಡ ಕಡಿಮೆ ಮಾಡ್ಬೋದು. ಈಗಾಗಲೇ ನಾಸಾಯಿಂದ ಒಂದು 3D ಪ್ರಿಂಟೆಡ್ ರಾಕೆಟ್ ಇಂಜೆಕ್ಟರ್ ಕೂಡ ಮಾಡಿದ್ದಾರೆ. ಇನ್ನು ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಇದರಲ್ಲಿ ಏನಾದರೂ ಡಿಫೆಕ್ಟ್ ಇದೆಯಾ ಇಲ್ವಾ ಅಂತ ಕೂಡ ನೋಡ್ಬೋದು. ಆದರೆ 100 ಅಡಿ ಇರುವಂಥ ರಾಕೆಟ್ಗಳನ್ನ ಈ 3D ಪ್ರಿಂಟಿಂಗ್ ಟೆಕ್ನಾಲಜಿಯಿಂದ ಹೇಗೆ ಪ್ರಿಂಟ್ ಮಾಡ್ಬೋದು, ಹಾಗೆ ಅಂಥ ಟೆಂಪರೇಚರ್ನ ಹಿಡ್ಕೊಳ್ಳೋ ಅಂಥ ಮೆಟೀರಿಯಲ್ಗಳನ್ನ ಹೇಗೆ ಇದರಲ್ಲಿ ಪ್ರಿಂಟ್ ಮಾಡ್ಬೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇನ್ನು ಮತ್ತೊಂದು ಟೆಕ್ನಾಲಜಿ ಬಗ್ಗೆ ನೋಡೋದಾದರೆ ಲಿವಿಂಗ್ ರಾಬೋಟ್ಸ್ಗಳು. ಇನ್ನು ರಾಬೋಟ್ಗಳು ಅಂದ ತಕ್ಷಣ ನಾವು ಮೂವಿಗಳಲ್ಲಿ ನೋಡಿ ಖುಷಿ ಪಡ್ತಾ ಇದ್ವಿ. ಇನ್ನು ಅವು ಕೂಡ ಸಾಕಷ್ಟು ಬಂದಿದ್ದಾವೆ. ಮಕ್ಕಳ ಜೊತೆ ಆಟಾಡೋದಕ್ಕೆ ಒಂದು ನಾಯಿ ರೂಪದಲ್ಲಿರುವಂಥ ರಾಬೋಟ್ಗಳಾಗಿರ್ಬೋದು. ಅಷ್ಟೇ ಯಾಕೆ ಹೋಟೆಲ್ಗಳಲ್ಲಿ ಸರ್ವರ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಅದು ನಾನ್ ಲಿವಿಂಗ್ ಥಿಂಗ್. ಅದಕ್ಕೆ ಕರೆಂಟ್ ಇದ್ದರೆ ಮಾತ್ರ ಅದು ಕೆಲಸ ಮಾಡೋದು. ಆದರೆ ನಾನು ಈಗ ಹೇಳ್ತಾ ಇರೋದು ಜೀವ ಇರೋ ರಾಬೋಟ್ಗಳು. ಅದು ಹೇಗೆ ಸಾಧ್ಯ ಅಂತೀರಾ? ಸೊ ಈ ಲಿವಿಂಗ್ ರಾಬೋಟ್ಗಳು ರಿಯಲ್ ಲಿವಿಂಗ್ ಟಿಶ್ಯೂಗಳಿಂದ ಮಾಡಿರುವಂಥದ್ದು. ಇದನ್ನು ಮೆಡಿಸಿನ್ಗಳಿಗೋಸ್ಕರ ಕಂಡುಹಿಡಿತಾ ಇದ್ದಾರೆ. ಸೈಂಟಿಸ್ಟ್ಗಳು ಒಂದು ಕಪ್ಪೆಯ ಸ್ಟೆಮ್ ಸೆಲ್ಸ್ನ ತಗೊಂಡು ಇದಕ್ಕೆ ಕಂಪ್ಯೂಟರ್ ಪ್ರೋಗ್ರಾಮ್ನ ಸಹಾಯದಿಂದ ಮೆಡಿಸಿನ್ ರೂಪ ಕೊಟ್ಟು ಇದನ್ನು ಬಳಸ್ತಾ ಇದ್ದಾರೆ. ಇದು ದೊಡ್ಡದಾಗಿ ಕಾಣಿಸುವಂಥ ರೋಬೋಟ್ಗಳು ಇದ್ರೂ ಕೂಡ ಇದರಲ್ಲೂ ಕೂಡ ಜೀವ ಇರುತ್ತೆ. ಇದನ್ನು ಕಂಪ್ಯೂಟರ್ ಪ್ರೋಗ್ರಾಮ್ ಬಳಸಿ ನಮ್ಗೆ ಹೇಗೆ ಬೇಕೋ ಇದನ್ನು ಬಳಸ್ಕೋಬೋದು. ನಮ್ಮ ದೇಹದಲ್ಲಿ ಏನಾದರೂ ತೊಂದರೆ ಇದ್ದರೆ ಇದನ್ನು ಮೆಡಿಸಿನ್ ರೂಪದಲ್ಲಿ ತಗೊಂಡ್ರೆ ಈ ಸೆಲ್ಗಳು ಅದನ್ನು ಸರಿಪಡಿಸ್ತವೆ. ನಮ್ಮ ದೇಹದಲ್ಲಿ ಹೇಗೆ ಆ್ಯಂಟಿಬಯೋಟಿಕ್ ಸೆಲ್ಸ್ಗಳು ಕೆಲಸ ಮಾಡ್ತಾವೋ ಅದೇ ರೀತಿ ಹೊರಗಡೆಯಿಂದ ಒಂದು ಲಿವಿಂಗ್ ಸೆಲ್ಸ್ಗಳನ್ನ ತಗೊಂಡು ನಮ್ಮ ದೇಹದಲ್ಲಿರೋ ತೊಂದರೆಗಳನ್ನ ಸರಿಪಡಿಸ್ಕೋಬೋದು. ಸೂಪರ್ ಅಲ್ವಾ ಸ್ನೇಹಿತರೆ? ಇನ್ನು ಮತ್ತೊಂದು ಟೆಕ್ನಾಲಜಿ ಬಗ್ಗೆ ನೋಡೋದಾದರೆ ಇದು ಆಗ್ಮೆಂಟೆಡ್ ರಿಯಾಲಿಟಿ. ಇನ್ನು ಇದನ್ನು ನಾವೆಲ್ಲ ಆಗಲೇ ನೋಡಿದ್ದೀವಿ. ಗೇಮ್ಸ್ ಆಡೋದಕ್ಕೆ ಅಥವಾ ಮೂವೀಸ್ ನೋಡೋದಕ್ಕೆ ಉಪಯೋಗಿಸಿದ್ದೀವಿ. ಸೊ ಇನ್ನು ಇದೇ ಐಡಿಯಾ ಇಟ್ಕೊಂಡು ಮುಂದೆ ನಮ್ಮ ಕಾರ್ನಲ್ಲಿ ಏನಾದರೂ ತೊಂದರೆ ಇದ್ದರೆ ಇದರ ಮೂಲಕನೇ ಏನು ಪ್ರಾಬ್ಲಮ್ ಅಂತ ಕಂಡುಹಿಡಿಯಬೋದು. ಸೊ ನಾವು ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕಿಂತ ಮುಂಚೆನೇ ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅಂತ ಟ್ರಯಲ್ ಕೂಡ ಮಾಡಿ ನೋಡ್ಬೋದು. ಸೊ ಇನ್ನು ಮುಂದೆ ಯೂಟ್ಯೂಬ್ ಟ್ಯುಟೋರಿಯಲ್ ವಿಡಿಯೋ ನೋಡಿ ಕಲಿಬೇಕಾಗಿಲ್ಲ. ಇದೇ ARನ ಬಳಸ್ಕೊಂಡು ನಾವೇ ಇದನ್ನು ಕಲಿಬೋದು. ಒಂದು ಸ್ಪೆಕ್ಸ್ ಮೂಲಕನೋ ಅಥವಾ ಒಂದು ಕಾಂಟ್ಯಾಕ್ಟ್ ಲೆನ್ಸ್ ಮೂಲಕ ಈ ARನ ಬಳಸಿ ಎಲ್ಲನೂ ತಿಳ್ಕೊಬೋದು. ನಾವು ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟರೆ ಸಾಕು, ನಮ್ಮ ದಿನಚರಿಗಳಾಗಿರ್ಬೋದು, ವೆದರ್ ರಿಪೋರ್ಟ್ ಆಗಿರ್ಬೋದು, ಎಲ್ಲ ನಮ್ಮ ಕಣ್ಣು ಮುಂದೆ ಹಾಗೆ ಬರುತ್ತೆ. ಎಲ್ಲಾದರೂ ಹೋಗಬೇಕು ಅಂದರೆ ನಮ್ಮ ಮೊಬೈಲ್ನಲ್ಲಿ ಮ್ಯಾಪ್ ಓಪನ್ ಮಾಡಿ ಡೈರೆಕ್ಷನ್ಸ್ ಯೂಸ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಹಾಗೆ ನಮ್ಮ ಕಣ್ಣಿಗೆ ಕಾಣುತ್ತೆ. ನಾವು ಆನ್ಲೈನ್ ಶಾಪಿಂಗ್ ಮಾಡುವಾಗಲೂ ಕೂಡ ಆ ಬಟ್ಟೆಗಳನ್ನ ನಾವು ಹಾಕೊಂಡಾಗೆ ನೋಡಿ ಇಷ್ಟ ಆದರೆ ತಗೋಬೋದು. ಸೊ ಇದೇ ರೀತಿ ಇನ್ನಷ್ಟು ಸಾಕಷ್ಟು ಉಪಯೋಗಗಳನ್ನ ಈ ARನಿಂದ ಪಡಿಬೋದು. ಇನ್ನು ನಂತರದ ಟೆಕ್ನಾಲಜಿ ಬಗ್ಗೆ ನೋಡೋದಾದರೆ ಟ್ಯಾಕ್ಟೈಲ್ ವರ್ಚುವಲ್ ರಿಯಾಲಿಟಿ. ಇನ್ನು ಇದನ್ನು ಕೂಡ ನಾವು ಸಾಮಾನ್ಯವಾಗಿ ಗೇಮ್ ಆಡೋದ್ರಲ್ಲಿ ಬಳಸ್ತಾ ಇದ್ವಿ. ಕಣ್ಣಿಗೆ ಒಂದು ಗ್ಲಾಸ್ ರೂಪದಲ್ಲಿ ಹಾಕೊಂಡು ಕೈನಲ್ಲಿ ರಿಮೋಟ್ ಕಂಟ್ರೋಲ್ ಹಿಡ್ಕೊಂಡು ನಾವೇ ಆ ಗೇಮ್ನಲ್ಲಿ ಆಡ್ತಾ ಇದ್ದೀವೇನೋ ಅನ್ನೋ ಫೀಲ್ ಇರ್ತಿತ್ತು. ಸೊ ಅದೇ ರೀತಿ ಇದೇ ಐಡಿಯಾನ ಬಳಸ್ಕೊಂಡು ಇನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಇದರಲ್ಲಿ ನೋಡ್ಬೋದು, ಹಾಗೆ ಕೇಳ್ಬೋದು ಅಷ್ಟೇ. ಆದರೆ ಇನ್ನು ಮುಂದೆ ಇದರಿಂದ ಫೀಲ್ ಕೂಡ ಮಾಡ್ಬೋದು. ಒಂದು ಬಾಡಿ ಸೂಟ್ ಥರ ಹಾಕೊಂಡು ಫೀಲ್ ಮಾಡ್ಬೋದು. ಅಂದರೆ ನಾವು ಇದರಿಂದ ಒಂದು ಟಚಿಂಗ್ ಫೀಲ್ ಕೂಡ ಪಡಿಬೋದು. ಒಂದು ಗೇಮ್ ಆಡೋದಕ್ಕೋ ಅಥವಾ ಸ್ಪೋರ್ಟ್ಸ್ ಟ್ರೈನಿಂಗ್ ತೊಗೊಳೋದಕ್ಕೋ ಇದನ್ನು ಬಳಸ್ಬೋದು. ಸೊ ಒಂದು ಗೇಮ್ನಲ್ಲೋ ಅಥವಾ ಸ್ಪೋರ್ಟ್ಸ್ನಲ್ಲೋ ನಮ್ಗೆ ಯಾರು ಹೊಡೆದ್ರು ಅಥವಾ ನಾವು ಯಾರಿಗಾದ್ರೂ ಹೊಡೆದ್ರೂ ಕೂಡ ಅದು ಒಂದು ಫೀಲ್ ಇರುತ್ತೆ. ಸೊ ನಿಜವಾಗ್ಲೂ ನಮಗೆ ಹೊಡೆದ್ರೇನೋ ಅಥವಾ ನಿಜವಾಗ್ಲೂ ನಮಗೆ ಪೆಟ್ಟಾಯ್ತೇನೋ ಅನ್ನೋ ರೀತಿ ಇರುತ್ತೆ. ಸೊ ಇನ್ನೂ ಮುಖ್ಯವಾಗಿ ನೋಡೋದಾದರೆ ಇದನ್ನು ಸರ್ಜನ್ಗಳ ಟ್ರೈನಿಂಗ್ನಲ್ಲೂ ಕೂಡ ಇದನ್ನು ಬಳಸ್ತಾ ಇದ್ದಾರೆ. ರಿಯಲ್ ಆಪರೇಷನ್ ಮಾಡೋ ಥರ ಇದನ್ನು ಸಿಮ್ಯುಲೇಷನ್ ಪ್ರೋಗ್ರಾಮ್ಗಳಲ್ಲಿ ಬಳಸ್ತಾ ಇದ್ದಾರೆ. ಇನ್ನು ಇದರಿಂದ ಸರ್ಜನ್ಗಳಿಗೆ ಲೈವ್ ಪ್ರಾಕ್ಟೀಸ್ ಮಾಡಿ ಅದರಿಂದ ಕೆಲವು ತೊಂದರೆ ಆಗುವಂಥ ಸಾಧ್ಯತೆಗಳನ್ನ ತಪ್ಪಿಸ್ಬೋದು. ಸ್ನೇಹಿತರೆ, ಇನ್ನು ಮುಂದಿನ ಟೆಕ್ನಾಲಜಿ ಬಗ್ಗೆ ನೋಡೋದಾದರೆ ಸೆಲ್ಫ್ ಡ್ರೈವಿಂಗ್ ವೆಹಿಕಲ್. ಸೊ ಈಗಾಗಲೇ ತುಂಬ ಹೆಸರು ಮಾಡಿರೋ ಟೆಸ್ಲಾ ಕಂಪನಿ ಫಸ್ಟ್ ಲೆವೆಲ್ ಸೆಲ್ಫ್ ಡ್ರೈವಿಂಗ್ ವೆಹಿಕಲ್ಸ್ ಆಗಿದೆ. ಇದರ ಮುಂದಿನ ಉದ್ದೇಶ ಲೆವೆಲ್ 5ಗೆ ತೊಗೊಂಡೋಗೋದು.
ಇದರಲ್ಲಿ ಕಂಪ್ಲೀಟ್ ಆಟೋಮೇಷನ್ ಆಗಿರುತ್ತೆ, ಒಂದು ಸ್ಟೀರಿಂಗ್ ವೀಲ್ ಕೂಡ ಕಾಣಿಸೋದಿಲ್ಲ. ಸೊ ಜಸ್ಟ್ ಕೂತ್ಕೊಂಡು ಡೆಸ್ಟಿನೇಷನ್ ಹೇಳಿದ್ರೆ ಸಾಕು, ಇನ್ ಮಿಕ್ಕಿದ್ದು ಕಾರ್ ಕೆಲಸ. ಇನ್ನು ಇದು ನಮಗೆ ಬರೀ ಕೆಲಸ ಕಡಿಮೆ ಮಾಡೋದಕ್ಕೆ ಅಥವಾ ನಮಗೆ ಉಪಯೋಗ ಆಗಲಿ ಅಂತ ಅಷ್ಟೇ ಅಲ್ಲ, ಅದಕ್ಕೂ ಮಿಗಿಲಾಗಿ ಆಕ್ಸಿಡೆಂಟ್ಗಳನ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ಮುಖ್ಯವಾಗಿ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋದಕ್ಕೆ. ಇನ್ನು ಬರೀ ಕಾರ್ ಅಷ್ಟೇ ಅಲ್ಲ, ದುಬೈನಲ್ಲಿ ಆಟೋ ಡ್ರೋನ್ ಟ್ಯಾಕ್ಸಿ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ವೆಲ್ಕಾಪ್ಟರ್ ಅಂತ ಹೆಸರು ಕೂಡ ಇಟ್ಟಿದ್ದಾರೆ. ಇದನ್ನು 2023 ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನು ಇವರ ಎಸ್ಟಿಮೇಟ್ ಪ್ರಕಾರ 2030 ಬಹುಪಾಲು ಆಟೋ ಡ್ರೋನ್ ಟ್ಯಾಕ್ಸಿಗಳು ಚಾಲ್ತಿಯಲ್ಲಿರ್ತವೆ. ಇನ್ನು ನಂತರದ್ದು ನೋಡೋದಾದ್ರೆ ಹೈಪರ್ ಲೂಪ್. ಇನ್ನು ಟ್ರಾನ್ಸ್ಪೋರ್ಟ್ ವಿಷಯಕ್ಕೆ ಬಂದರೆ ಡ್ರೋನ್ ಟ್ಯಾಕ್ಸಿ ನೋಡಿದ್ವಿ. ಇನ್ನು ಅದಕ್ಕೆ ಸರಿಸಮನಾಗಿ ಮತ್ತೊಂದು ಡೆವಲಪ್ಮೆಂಟ್ ನೋಡೋದಾದರೆ ಅದು ಹೈಪರ್ ಲೂಪ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡೋಕ್ಕೆ ಬಸ್ಸು, ಟ್ರೈನು, ಫ್ಲೈಟ್ಗಳು ಎಲ್ಲ ಇದ್ರೂ ಕೂಡ ಅದು ಸಾಕಷ್ಟು ಸಮಯ ತಗೊಳುತ್ತೆ. ಸೊ ನೀವು ಜೆಟ್ ಪ್ಲೇನ್ಗಿಂತ ಫಾಸ್ಟಾಗಿ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಇದೇ ಹೈಪರ್ ಲೂಪ್ನಿಂದ ಮಾತ್ರ ಸಾಧ್ಯ. ಅದು ಕೂಡ ಯಾವುದೇ ಫ್ಯೂಯಲ್ ಬಳಸುತ್ತೆ. ಸೊ ಇದನ್ನು ಕೂಡ ಇಲಾನ್ ಮಸ್ಕ್ ರವರು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಪೈಪ್ ರೀತಿ ಇರುವಂಥ ಟನಲ್ ಮಾಡಿ ಅದರೊಳಗೆ ಈ ಪಾಡ್ ಬಳಸಿ ಏರ್ ಫ್ರಿಕ್ಷನ್ನಿಂದ ಹೈಪರ್ಸೋನಿಕ್ ಸ್ಪೀಡ್ನಲ್ಲಿ ಟ್ರಾವೆಲ್ ಮಾಡ್ಬೋದು. ಸೊ ಇನ್ನು ಇದು ಈಗ ಟೆಸ್ಟಿಂಗ್ ಫೇಸ್ನಲ್ಲಿ ಇದ್ದು ಈಗಲೇ ಇದು 460 km/hನಲ್ಲಿ ಚಲಿಸುತ್ತೆ. ಸೊ ಇನ್ನು ಇವರ ಗುರಿ ದೊಡ್ಡದಾಗಿದ್ದು 1200 km/hನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಒಂದು ಜೆಟ್ ಪ್ಲೇನ್ಗಿಂತ ಫಾಸ್ಟ್. ಸೊ ಸ್ನೇಹಿತರೆ, ಇನ್ನು ನಂತರದ ಟೆಕ್ನಾಲಜಿ ಬಗ್ಗೆ ನೋಡೋದಾದರೆ ಹೈಡ್ರೋಜನ್ ಪವರ್. ಸೊ ಈಗ ನಿಮಗೆ ಗೊತ್ತಿರೋ ಹಾಗೆ ಪ್ರತಿದಿನ ಫ್ಯೂಯಲ್ ಕಾಸ್ಟ್ ಜಾಸ್ತಿ ಆಗ್ತಾನೆ ಇದೆ. ಅದಕ್ಕೆ ಮುಖ್ಯ ಕಾರಣ ಏನಂತಂದರೆ ನಮ್ಮ ಭೂಮಿಲಿ ಆಯಿಲ್ ಕಡಿಮೆ ಆಗ್ತಿರೋದು. ಸೊ ಅದಕ್ಕೆ ಆಲ್ಟರ್ನೇಟಿವ್ ಅಂತಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಈಗಾಗಲೇ ಬರ್ತಾ ಇದ್ದಾವೆ. ಆದರೆ ಇನ್ನೊಂದು ಆಪ್ಷನ್ ನೋಡೋದಾದರೆ ಅದು ಪೊಲ್ಯೂಷನ್ ಇಲ್ಲದೆ ಇರೋದು ಇದೇ ಹೈಡ್ರೋಜನ್ ಪವರ್. ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ನಿಂದ ಇಂಜಿನ್ಗೆ ಪವರ್ ಕೊಟ್ಟು ಬಳಸ್ಬೋದು. ಸೊ ಇನ್ನು 2015 ಟೊಯೋಟಾ ಕಂಪನಿಯಿಂದ ಇದನ್ನು ಬಳಸಿ ಒಂದು ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡಿದರು, ಮಿರಾಯ್ ಅಂತ. ಆದರೆ ಅದು ಅಷ್ಟು ಸಕ್ಸಸ್ ಕಾಣಲಿಲ್ಲ, ಯಾಕೆಂದರೆ ಅದರಲ್ಲಿ ಕೆಲವು ಡಿಫೆಕ್ಟ್ಸ್ ಇತ್ತು. ಅದೇನೆಂದರೆ ಹೈಡ್ರೋಜನ್ನಿಂದ ಫ್ಯೂಯಲ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಸಾಕಷ್ಟು ಖರ್ಚಾಗುತ್ತೆ. ಅದು ಈ ಪೆಟ್ರೋಲ್ನ 4ರಷ್ಟು. ಹಾಗೆ ಅದು ಈ ಪೆಟ್ರೋಲ್ಗಿಂತ ಹೈಲಿ ಫ್ಲೇಮೇಬಲ್ ಆಗಿರುತ್ತೆ, ಹಾಗಾಗಿ ತುಂಬ ಡೇಂಜರಸ್ ಕೂಡ. ಸೊ ಇನ್ನು ಈ ಹೈಡ್ರೋಜನ್ ಫ್ಯೂಯಲ್ ಕಾಸ್ಟ್ ಹೆಚ್ಚಾಗಿರೋದ್ರಿಂದ ಆಬ್ವಿಯಸ್ಲಿ ವೆಹಿಕಲ್ಸ್ಗಳ ಕಾಸ್ಟ್ ಕೂಡ ಹೆಚ್ಚಾಗೇ ಇರುತ್ತೆ. ಆದರೆ ಇದರ ಬಗ್ಗೆ ಇನ್ನೂ ರಿಸರ್ಚ್ ನಡೀತಾ ಇದೆ. ಇದನ್ನೇನಾದರೂ ಕಡಿಮೆ ಖರ್ಚಿನಲ್ಲಿ ಫ್ಯೂಯಲ್ ಆಗಿ ಬಳಸೋದಾದರೆ ಖಂಡಿತ ಮುಂದೊಂದು ದಿನ ನಾವು ಹೈಡ್ರೋಜನ್ ಪವರ್ನ ನೋಡ್ಬೋದು. ಇನ್ನು ಕೊನೆ ಟೆಕ್ನಾಲಜಿ ಬಗ್ಗೆ ನೋಡೋದಾದರೆ ಅದು ಎನರ್ಜಿ ಸ್ಟೋರಿಂಗ್ ಬ್ರಿಕ್. ಸೊ ಅದೇನಪ್ಪ ಅಂದರೆ ಮನೆಯಲ್ಲಿ ವೈರ್ಗಳ ಜಂಜಾಟ ಬೇಡ ಅಂದರೆ ಖಂಡಿತ ಇದು ಉಪಯೋಗ ಆಗುತ್ತೆ. ಸೊ ಎಲೆಕ್ಟ್ರಿಸಿಟಿನ ವೈರ್ಗಳ ಮೂಲಕ ತಗೊಳ್ಳೋದು ಬೇಡ ಅಂತ ಅಂದ್ಕೊಂಡ್ರೆ ಸೋಲಾರ್ ಪ್ಯಾನೆಲ್ಗಳಿಂದ ತಗೊಳ್ಳೋವಂಥದ್ದು ನಿಮಗೆಲ್ಲ ಗೊತ್ತಿರೋ ವಿಷಯ. ಸೊ ಅದೇ ಸೋಲಾರ್ ಪ್ಯಾನೆಲ್ಗಳಿಂದ ಬರುವಂಥ ಎಲೆಕ್ಟ್ರಿಸಿಟಿನ ಒಂದು ಬ್ರಿಕ್ನಲ್ಲಿ ಅಂದರೆ ಒಂದು ಇಟ್ಟಿಗೆನಲ್ಲಿ ಸ್ಟೋರ್ ಮಾಡಿಟ್ರೆ ಅದನ್ನು ಪುನಃ ಮತ್ತೆ ಬೆಳೆಸ್ಬೋದು. ಹೌದು ಸ್ನೇಹಿತರೆ, ನೀವು ಕೇಳಿಸ್ಕೊಂಡಿದ್ದು ನಿಜ. ಒಂದು ಇಟ್ಟಿಗೆನಲ್ಲಿ ಎಲೆಕ್ಟ್ರಿಸಿಟಿನ ಸ್ಟೋರ್ ಮಾಡ್ಬೋದು. ಸೊ ಅದೇನು ಸ್ಪೆಷಲ್ ಇಟ್ಟಿಗೆ ಅಂತ ಏನಿಲ್ಲ, ನಾರ್ಮಲ್ ಆಗಿ ಯೂಸ್ ಮಾಡುವಂಥ ಮಣ್ಣಿನ ಇಟ್ಟಿಗೆನೆ. ಸೊ ಈ ಇಟ್ಟಿಗೆಗಳಲ್ಲಿ ಐರನ್ ಆಕ್ಸೈಡ್ ಇರುತ್ತೆ, ಅದರಿಂದನೇ ಅದು ಕೆಂಪು ಬಣ್ಣ ಇರೋದು. ಇದರಲ್ಲಿ ರೀಚಾರ್ಜಬಲ್ ಅಂಶ ಇರುತ್ತೆ. ಸೈಂಟಿಸ್ಟ್ಗಳ ಪ್ರಕಾರ ಸೂರ್ಯನ ಶಾಖದಿಂದ ಈ ಇಟ್ಟಿಗೆಗಳು ಅದರ ಶಾಖನ ಹಿಡಿದಿಟ್ಕೊಂಡು ಇದರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಹಾಗಿದ್ಮೇಲೆ ಸೋಲಾರ್ ಪ್ಯಾನಲ್ಸ್ಗಳು ಇಲ್ಲದೇನೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಎಲೆಕ್ಟ್ರಿಸಿಟಿನ ಇಟ್ಟಿಗೆಗಳಿಂದನೇ ಪಡೆಯಬಹುದು. ಇದರ ಹಿಂದಿನ ಸೈನ್ಸ್ ಬಂದು ಇನ್ನೂ ರಿಸರ್ಚ್ ಸ್ಟೇಜ್ನಲ್ಲಿದೆ. ಇದು ಹೇಗೆ ಕೆಲಸ ಮಾಡುತ್ತೆ, ಇದರಿಂದ ಹೇಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋದು ಇನ್ನೂ ಡೆವಲಪ್ಮೆಂಟ್ ಸ್ಟೇಜ್ನಲ್ಲಿದೆ. ಆದರೆ ಒಂದು ಯೂನಿವರ್ಸಿಟಿ ಪ್ರಕಾರ ಇದೇ ಇಟ್ಟಿಗೆನಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಪ್ರೂವ್ ಮಾಡಲಾಗಿದೆ. ಸೊ ಸ್ನೇಹಿತರೆ, ಇದಿಷ್ಟು ನಾವು ಫ್ಯೂಚರ್ಗಳಲ್ಲಿ ನೋಡುವಂಥ ಕೆಲವು ಇಂಟ್ರೆಸ್ಟಿಂಗ್ ಟೆಕ್ನಾಲಜಿಗಳು. ನಿಮಗೆ ಈ ಟೆಕ್ನಾಲಜಿಗಳಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ. ಇನ್ನು ಇದೇ ರೀತಿ ವಿಡಿಯೋಗಳನ್ನ ಮುಂದೆ ಕೂಡ ನೋಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ.